ಎಲ್ರಿಗೂ ನಮಸ್ಕಾರ. ನಾವಿವತ್ತು ತಿತಿಮತಿ ಹತ್ರ ಇರುವಂತಹ ಟಾಟಾ ಕಾಫಿ ಒಂದು ರಿಫ್ರೆಶ್ಮೆಂಟ್ ಕೆಫೆ ಹತ್ರ ಇದ್ದೀವಿ. ನೀವು ಹುಣಸೂರಿಂದ ಕೊಡಗಿಗೆ ಬರಬೇಕಾದ್ರೆ ತಿತಿಮತಿ ಟೌನ್ಗಿಂತ ಮುಂಚೆ ಮತ್ತು ನೀವು ಗೋಣಿಕೊಪ್ಪದಿಂದ ಹುಣಸೂರಿಗೆ ಹೋಗಬೇಕಾದ್ರೆ ತಿತಿಮತಿ ಟೌನ್ ಆದಮೇಲೆ ಇಮಿಡಿಯೇಟಾಗಿ ನಿಮಗೆ ಲೆಫ್ಟ್ ಮತ್ತು ರೈಟ್ ಸೈಡ್ನಲ್ಲಿ ಈ ಕೆಫೆ ಕಾಣುತ್ತೆ. ಕೂರ್ಗಂದರೆ ಕೇಳಬೇಕಾ, ಕಾಫಿ ಲವರ್ಸಿನ ತಾಣ. ಸೊ ಯಾರಿಗೆ ಸ್ಟ್ರಾಂಗ್ ಕಾಫಿ ಕುಡಿಬೇಕು, ಕೋಲ್ಡ್ ಕಾಫಿ ಕುಡಿಬೇಕು ಅಂತ ಇರುತ್ತೆ, ಫ್ರೆಶಿ ಪ್ಲಕ್ಡ್ ಕಾಫಿ ಬೀನ್ಸಿಂದ ಮಾಡಿರುವಂಥದ್ದು ಅಂದರೆ ಸೊ ಈ ಕೆಫೆಗೆ ಭೇಟಿ ಕೊಡಿ. ಸೊ ಮೇನ್ ರೋಡಲ್ಲೇ ಇಷ್ಟು ಸ್ಪೇಷಿಯಸ್ ಆಗಿರುವಂಥ ಒಂದು ಕೆಫೆ, ಮತ್ತು ನೀವು ನಿಮ್ಮ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ, ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್. ಆಲ್ರೆಡಿ ತುಂಬ ಟೂರಿಸ್ಟ್ಗಳು ಬಂದುಬಿಟ್ಟಿದ್ರು. ಸೊ ಟೂರಿಸ್ಟ್ಗಳಿಗೆ ಒಂದು ಹೇಳಿ ಮಾಡಿಸಿ ಜಾಗ ಅಂತ ಅನಿಸುತ್ತೆ. ಸೊ ನಿಮಗೆ ಕಾರ್ ಪಾರ್ಕಿಗೆ ಆ್ಯಂಪಲ್ ಆಫ್ ಸ್ಪೇಸ್ ಇದೆ. ಅದೇ ರೀತಿ ಮಕ್ಕಳು ಆಟ ಆಡೋದಕ್ಕೆ ಸ್ವಲ್ಪ ಗೇಮ್ಸ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅದೇ ರೀತಿ ನಿಮಗೆ ಗ್ರೀನ್ ಲಾನ್ ಮತ್ತು ಕೆಫೆ ಒಳಗಡೆ ಬಂದರೆ ನಿಮಗೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಮಕ್ಕಳು ಹೊರಗಡೆ ಇರುವಂಥ ಗೇಮ್ಸು, ಸ್ವಿಂಗು, ಸ್ಲೈಡು ಎಲ್ಲ ನೋಡಿದ್ಮೇಲೆ ಅಲ್ಲೇ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ರು. ನಾವು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೆಫೆಗೆ ಬಂದಿದ್ದೀವಿ ಮತ್ತು ಸರೌಂಡಿಂಗ್ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಕೆಲವೊಂದು ಫೋಟೋ ಸೆಷನ್ ನಡೀಲೇಬೇಕಲ್ವ. ಸೊ ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಕೆಫೆ ಒಳಗಡೆ ಏನೇನಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಫೆ ಒಳಗಡೆ ಹೊರಟ್ವಿ. ಸೊ ಫ್ರೆಶ್ಲಿ ಪಿಕ್ಡ್ ಬೀನ್ಸಿಂದ ಮಾಡಿರುವಂತಹ ಕೆಫೆ ವೆರೈಟೀಸ್ ಇತ್ತು. ಹಾಗೆ ನಾವೇನು ಮಾಡಿದ್ವಿ, 2 ಕೋಲ್ಡ್ ಕಾಫಿ ಮತ್ತು ಒಂದು ಕ್ಯಾಪಿಚಿನೋ ತೊಗೊಂಡ್ವಿ. ಟೇಸ್ಟ್ ವೈಸ್ ಚೆನ್ನಾಗಿತ್ತು ಆ್ಯಂಡ್ ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ಇದು ಬಂದುಬಿಟ್ಟು ಮಾರ್ನಿಂಗ್ 10 o'clock ಟು ಈವ್ನಿಂಗ್ 6 o'clockವರೆಗೂ ಓಪನ್ ಇರುತ್ತೆ ಕೆಫೆ. ಸೊ ಆ ಟೈಮ್ನಲ್ಲಿ ನೀವೇನಾದರೂ ಈ ರೋಡ್ನಲ್ಲಿ ಬರ್ತಿದ್ರೆ ಇಲ್ಲಿ ಒಂದು ಸ್ಮಾಲ್ ಅಡ್ಡ ಹಾಕಿ ಸೊ ಮೈಂಡನ್ನು ರಿಫ್ರೆಶ್ ಮಾಡಿಕೊಂಡು ಮಡಿಕೇರಿ ಕಡೆಗೆ ಅಥವಾ ಬೆಂಗಳೂರು ಕಡೆ ಹೊರಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಸೊ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಿದ್ರೆ ಇದೇ ಥರ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ನ ಪ್ರಮೋಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.